ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದೇ ಹೌದು, ಯಾರನ್ನ ಯಾವ ಲೆವೆಲ್ಗೆ ಬೇಕಾದರೂ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇದೆ. ಒಬ್ಬ ಶ್ರೀಮಂತ, ಒಬ್ಬ ಮೋಸ್ಟ್ ಫೇಮಸ್ ನಟನನ್ನು ಕೂಡ ಕೆಳಗಡೆ ತಂದಿರುವಂತಹ ಶಕ್ತಿ ಆ ಸೋಷಿಯಲ್ ಮೀಡಿಯಾಗಿದೆ. ಅದ್ರ ಜೊತೆಗೆ ಕೆಳಗಿದ್ದವರನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಕೂಡ ಸೋಷಿಯಲ್ ಮೀಡಿಯಾಗಿದೆ. ರಾತ್ರಿ ಒಬ್ರು ಪಾಪರ್ ಆಗಿ ಹೋಗ್ಬಿಡ್ತಾರೆ, ಇನ್ನೊಬ್ರು ರಾತ್ರಿ ಫೇಮಸ್ ಆಗ್ತಾರೆ ವರ್ಲ್ಡ್ ವೈಡ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೂಡ ನಮ್ಮ ಮುಂದೆ ಇದೆ. ಚಹಾ ಮಾರೋನು ಕೋಟ್ಯಾಧಿಪತಿ ಆಗ್ತಾನೆ, ಲಾರಿ ಡ್ರೈವರ್ ಕೋಟ್ಯಾಧಿಪತಿ ಆಗ್ತಾನೆ. ಭಿಕ್ಷೆ ಬೇಡಂತಹ ರಾನು ಮಂಡಲ್ ಕೂಡ ಫೇಮಸ್ ಸಿಂಗರ್ ಆಗಿದ್ಲು. ಅದ್ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈ ಸೋಷಿಯಲ್ ಮೀಡಿಯಾ ಜಮಾನ ಅನ್ನುವಂಥದ್ದೇ ಹಾಗೆ. ಒಬ್ಬರ ಜೀವನನ ಒಂದೇ ದಿನದಲ್ಲಿ ತಲೆ ಕೆಳಗಾಗಿ ಚೇಂಜಸ್ ಮಾಡುವಂತಹ ಒಂದು ಶಕ್ತಿ ಇರುವಂತದ್ದು ಅಂದ್ರೆ ಅದು ಸೋಷಿಯಲ್ ಮೀಡಿಯಾಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಈ ವರ್ಷ ಕುಂಭಮೇಳ ಆಯ್ತು. ಸುಮಾರು ವರ್ಷಗಳಲ್ಲಿ ಒಂದ್ಸರ್ತಿ ಆಗುವಂತಹ ಕುಂಭಮೇಳ ಈ ವರ್ಷ ನಮ್ಮಲ್ಲಿ ಭಾರತದಲ್ಲಿ ಜರುಗಿದೆ. ಸೊ ಈ ಕುಂಭಮೇಳಕ್ಕೆ ಕೋಟ್ಯಾನು ಕೋಟಿ ಜನರು ಬರ್ತಾರೆ, ಪುಣ್ಯ ಸ್ನಾನವನ್ನ ಮಾಡ್ತಾರೆ, ಪುಣ್ಯ ಸ್ನಾನದಲ್ಲಿ ಪುನೀತರಾಗ್ತಾರೆ. ಸೊ ಎಲ್ರಿಗೂ ಒಂದು ಕುಂಭಮೇಳಕ್ಕೆ ಬರ್ಬೇಕು, ಪುಣ್ಯ ಸ್ನಾನ ನಾನು ಕೂಡ ಮಾಡ್ಬೇಕು ಅನ್ನುವಂತಹ ಆಸೆ ಇಟ್ಕೊಂಡು ಕುಂಭಮೇಳಕ್ಕೆ ಬರ್ತಾ ಇದ್ರು. ಸೊ ಈ ವರ್ಷದ ಕುಂಭಮೇಳ ಅಂತ ನೆನಪಿಗೆ ಬಂದಾಗ ನಮ್ಗೆ ಫಸ್ಟ್ ನೆನಪಾಗುವಂಥದ್ದೇ ಮೊನಾಲಿಸಾ. ಈ ಒಂದು ಬೆಕ್ಕು ಕಣ್ಗಳ ಒಬ್ಳು ಚೆಲುವೆ ರುದ್ರಾಕ್ಷಿ ಮಾರ್ತಾ ಈ ಕುಂಭಮೇಳದ ಗಲ್ಲಿಯಲ್ಲಿ ತಿರುಗಾಡ್ತಾ ಇರ್ತಾಳೆ. ಆಕೆ ಒಬ್ಬ ಫೋಟೋಗ್ರಾಫರ್ ಕಣ್ಣಿಗೆ ಬೀಳ್ತಾಳೆ. ಆ ಫೋಟೋಗ್ರಾಫರ್ ಏನ್ ಮಾಡ್ತಾರೆ, ಫೋಟೋವನ್ನ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಒಂದು ಫೋಟೋ ಏನಿದೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಆಕೆ ನೈಟ್ ಅಲ್ಲಿ ಒಬ್ಬ ತಾರಿಯಾಗಿ ಬದಲಾಗ್ತಾಳೆ, ಸ್ಟಾರ್ ಆಗ್ತಾಳೆ, ಕ್ರಶ್ ಆಗ್ತಾಳೆ, ನ್ಯಾಷನಲ್ ಕ್ರಶ್ ಆಗ್ತಾಳೆ. ಸೊ ಇಂಥ ಒಬ್ಬ ಹುಡುಗಿ, ವಿದ್ಯಾಭ್ಯಾಸ ಅನ್ನುವಂಥದ್ದು ಕಡಿಮೆ, ಬಹಳ ಬಡ ಕುಟುಂಬದಿಂದ ಬಂದಂತಹ ಹುಡುಗಿ ಈಕೆ. ಸೊ ತನ್ನ ಜೀವನ ನಡೆಸಬೇಕು, ತನ್ನ ಕುಟುಂಬದವರ ಜೀವನ ಮುಂದೆ ಹೋಗ್ಬೇಕು, ಒಂದು ಹೊತ್ತಿನ ಊಟ ಸಿಗ್ಬೇಕು ಅಂತಂದ್ರೆ ತನ್ನ ಕೈಯಲ್ಲಿದ್ದಂತಹ ರುದ್ರಾಕ್ಷಿ ಮಾರಿ ನಾನು ದುಡಿಬೇಕು, ದುಡ್ಡು ಬರ್ಬೇಕು, ಆ ದುಡ್ಡಿಂದ ನಾನು ಊಟ ಮಾಡ್ಬೇಕು, ಹೀಗೆ ನನ್ನ ದಿನ ಕಳಿಬೇಕು ಅನ್ನೋಂಥ ಇದ್ದಂತಹ ಒಬ್ಬ ಹುಡುಗಿ ರಾತ್ರಿ ಸ್ಟಾರ್ ಆಗ್ತಾಳೆ. ಅವಳ ಇಡೀ ಜೀವನ ಶೈಲಿಯೇ ಬದಲಾಗಿ ಹೋಗುತ್ತೆ. ಅದೇ ಒಂದು ಫೋಟೋ ಆಕೆಯ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಎಷ್ಟು ಮಟ್ಟಿಗೆ ಬದಲಾವಣೆ ಕಾಣುತ್ತೆ ಅಂತಂದ್ರೆ, ನಿರ್ಮಾಪಕರು ಬರ್ತಾರೆ, ನಿರ್ದೇಶಕರು ಬರ್ತಾರೆ, ನನ್ನ ಸಿನಿಮಾದಲ್ಲಿ ನಟನೆ ಮಾಡುವಂತ ಆಫರ್ ಅನ್ನ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಅವಳದ್ದೇ ವಿಡಿಯೋಗಳು ವೈರಲ್. ತುಂಬಾ ಜನರು ಅವಳನ್ನ ಈ ಕುಂಭಮೇಳಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ರಂತೆ. ಯಾಕಪ್ಪ ಅಂತಂದ್ರೆ ಆಕೆ ಅದೊಂದು ವಿಡಿಯೋ ಮಾಡ್ಬೇಕು, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಸೊ ಇದೇ ರೀತಿ ಮಾಡ್ತಾ ಆಕೆಗೆ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಆಫರ್ ಸಿಗುತ್ತೆ. ಸೊ ಫಸ್ಟ್ಗೆ ಇವಳು ಹಿಂದಿ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೂ ಮೊದಲು ನಂಗೆ ಟ್ರೈನಿಂಗ್ ಬೇಕಲ್ವಂತ ನಿಟ್ಟಿನಲ್ಲಿ ಆಕೆ ಒಂದು ಟ್ರೈನಿಂಗ್ ಅಂದ್ರೆ ಆ ಒಂದು ಫಿಲ್ಮ್ ನಟನೆಯ ಟ್ರೈನಿಂಗ್ ಕೊಡುವಂತಹ ಒಂದು ಸ್ಕೂಲ್ಗೆ ಸೇರ್ತಾಳೆ. ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾಳೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಏನು ಅಂತ ಕಲಿತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ನಟನೆ ಮಾಡೋದು ಹೇಗೆ, ಮಿಮಿಕ್ ಮಾಡೋದು ಹೇಗೆ, ಲಿಪ್ ಸಿಂಕ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಕಲಿತಾಳೆ. ಸೊ ಈಕೆಯ ಜರ್ನಿ ಹಿಂಗ್ ಬರ್ತಾ ಇರುತ್ತೆ. ಮೊನಾಲಿಸಾ ಜರ್ನಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಕೂಡ ನೆಲೆ ಊರ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಟ್ರಗಲ್ ಪಡ್ತಾಳೆ. ಅದರ ರೀತಿ ಹಿಂದಿಯಲ್ಲೂ ಒಂದೆರಡು ಸಿನಿಮಾ ಅವಳ ಕೈಯಲ್ಲಿದೆ. ಆಸ್ ವೆಲ್ ಆಸ್ ಇನ್ನೊಂದ್ ಕಡೆ ಆಕೆ ಒಂದಷ್ಟು ಆಭರಣಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗ್ತಾಳೆ. ಒಂದೊಂದ್ ಕಡೆ ಫ್ಯಾಷನ್ ಶೋಗೆ ಹೋಗ್ತಾಳೆ, ಒಂದೊಂದ್ ಕಡೆ ಮೇಕಪ್ ಆರ್ಟಿಸ್ಟ್ ಗಳಿಂದ ಮೇಕಪ್ ಮಾಡ್ಕೊಂಡು ಅದ್ರ ಮೂಲಕ ಕೂಡ ದುಡಿಯುವಂತಹ ಕೆಲಸವನ್ನ ಆಕೆ ಮಾಡ್ತಾಳೆ. ಸೊ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಓಕೆ, ಈಗ ಆಕೆ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾಳೆ. ಹೌದು, ಮೊನಾಲಿಸಾ ತೆಲುಗು ಫಿಲ್ಮ್ ಇಂಡಸ್ಟ್ರಿ, ಟಾಲಿವುಡ್ ಗೆ ಕಾಲಿಟ್ಟಿರುವಂತದ್ದು. ಆಕೆ ಮಾಡ್ತಾ ಇರುವಂತಹ ಸಿನಿಮಾದ ಹೆಸರು ಲೈಫ್ ಅಂತ. ಈ ಲೈಫ್ ಸಿನಿಮಾದಲ್ಲಿ ಈಕೆ ನಟಿಯ ಪಾತ್ರವನ್ನ ಮಾಡ್ತಾ ಇದ್ದಾಳೆ. ನಟನಾ ಪಾತ್ರವನ್ನ ಸಾಯಿ ಚರಣ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಕೆಯನ್ನ ನಿರ್ಮಾಪಕ ಮಾಡ್ತಿರುವಂತದ್ದು ಈ ಸಿನಿಮಾದು ಶ್ರೀನು ಕೋಟಪೇಟಿ ಅಂತ ವಂಗಮಾಂಬ ಕ್ರಿಯೇಷನ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ. ಹೈದರಾಬಾದ್ನ ಪ್ರಸಾದ್ ಲ್ಯಾಬ್ಸ್ ನಲ್ಲಿ ಇತ್ತೀಚೆಗೆ ಈ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡುವಂತಹ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಮೊನಾಲಿಸಾ ಬಂದಿದ್ಲು. ಮೊನಾಲಿಸಾ ಬಂದಂತಹ ಸಂದರ್ಭದಲ್ಲಿ ಲೈವ್ ಸಿನಿಮಾ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾಳೆ. ಆಸ್ ವೆಲ್ ಆಸ್ ಆಕೆ ಹೇಳ್ತಾಳೆ, ನನಗೆ ತೆಲುಗು ಭಾಷೆ ಬರೋದಿಲ್ಲ, ಈ ಸಿನಿಮಾ ಮುಗಿಯೋದ್ರೊಳಗಡೆ ನಾನು ತೆಲುಗು ಆದಷ್ಟು ಕಲಿತೀನಿ ಅಂತ ಹೇಳಿದಾಳೆ. ಅದ್ರ ಜೊತೆಗೆ ಈಕೆ ಈಗ ತೆಲುಗು ಸಿನಿಮಾ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾಳೆ. ಉಳಿದಿರೋದು ಕನ್ನಡ, ತಮಿಳು, ಮಲಯಾಳಂ. ಸೊ ಕನ್ನಡಿಗರು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಈಗ ತೆಲುಗುಗೆ ಎಂಟ್ರಿ ಕೊಟ್ಟಾಯ್ತು, ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೂ ಈಕೆ ಬರಬಹುದು ಅಂತ ಈಕೆಯನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೆಟ್ಟಿಗರು ಒಂದಷ್ಟು ಕಮೆಂಟ್ಸ್ ಅನ್ನ ಹಾಕ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.